ಹಾಯ್ ಸ್ನೇಹಿತರೆ, ಇವತ್ತು ಈರುಳ್ಳಿ ಪಕೋಡ ಮಾಡೋಣ ಅಂತ ನೋಡೋಣ ಬನ್ನಿರಿ ಹೆಂಗೆ ಮಾಡೋದು ಅಂತ. ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹಾಗೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ, ಅವ್ರಿಗೂ ಗೊತ್ತಾಗಲಿ. ತುಂಬ ಈಸಿಯಾಗಿರುತ್ತೆ, ಹೊಸ ಹುಡುಗರು ಕಲಿಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿರಿ, ಈರುಳ್ಳಿ ತಾಂತೀನಿ, 5 kg ಈರುಳ್ಳಿ ತಾಂತೀನಿ. 5 kg ಈರುಳ್ಳಿ ತೊಳ್ಕೊಂಡಿರೋದು, ಒಂದು ಕೊತ್ತಂಬರಿ, ಒಂದು ಸಬ್ಬಸಿಗೆ ಸೊಪ್ಪು, ಒಂದು ಕಟ್ ಪುದೀನ, ಒಂದು ಕಟ್ಟು ಕರಿಬೇವಿನ ಸೊಪ್ಪು. ಸಖತ್ ಈಸಿಯಾಗಿರುತ್ತೆ, ನೋಡ್ಕೊಳ್ರಿ. ಎಲ್ಲ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಈರುಳ್ಳಿ ಹಿಂಗೆ ಸ್ಲೈಸಾಗೆ ಹೊಡ್ಕೊಳ್ರಿ, ನಡೆಯುತ್ತೆ. ದಪ್ಪ ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಆಯಿಲ್ ಹಾಕ್ಕಂತಿದ್ದೀನಿ, ಮಾಮೂಲಿ ಸನ್ಫ್ಲವರ್ ಆಯಿಲು. ಉಪ್ಪು ಹಾಕ್ಕಂತಿದ್ದೀನಿ ಫಸ್ಟು ಉಪ್ಪು ಹಾಕ್ಕಂತೀನಿ. ಕರೆಕ್ಟಾಗಿ ನೋಡ್ಕೊಳ್ರಿ ಮಿಕ್ಸಿಂಗು. 5 kg ಈರುಳ್ಳಿ, ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಮಟನ್ ಮಸಾಲ ಮತ್ತು ಕಬಾಬ್ ಪೌಡ್ರು, ಚಿಕನ್ ಕಬಾಬ್ ಪೌಡ್ರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಚಿಕನ್ ಮಸಾಲ, ಗರಂ ಮಸಾಲ, ಮಟನ್ ಮಸಾಲ ಇವನ್ನೆಲ್ಲ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ನಮ್ಮ ಅಂಗಡಿ ಬೆಣ್ಣೆ ಮರ್ಕ್ ನೋಡ್ರಿ ಹೆಂಗಿದ್ದಾವೆ. ಮತ್ತು ಬೆಳ್ಳುಳ್ಳಿ ನೀವು ಒಂದು 200 ಗ್ರಾಮಿಂದ 1/4 kg ಹಾಕ್ಕೊಳ್ರಿ, ಸಖತ್ ಚೆನ್ನಾಗಿರ್ತಾವೆ ಟೇಸ್ಟು. ಬೆಳ್ಳುಳ್ಳಿ, ಒಂದು ಅರ್ಧ kg ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ, ಮೂರನ್ನು ಜಜ್ಜಿಬಿಟ್ಟು, ಕುಟ್ಟೋದು ಕಲ್ಲು ಇರುತ್ತಲ್ಲ ಅದರಲ್ಲಿದ್ದರೆ ಜಜ್ಜಿಬಿಟ್ಟು ಹಾಕ್ಕೊಂಡು, ಒಂದು ಅರ್ಧ ಲೀಟ್ರ್ ಆಯಿಲು, ಕಾಸಿರೋ ಆಯಿಲ್ ಆಗಲಿ ಹಸಿ ಆಯಿಲ್ ಆಗಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 3 kg ಮೈದಾ ತಗೊಂಡಿದ್ದೀನಿ. 3 kg ಮೈದಾ, 1.5 kgಯಿಂದ 1 kg ಕಡಲೆ ಹಿಟ್ಟು ಸಾಕಾಗುತ್ತೆ. 2 kgನೂ ಹಾಕೋಬೋದು. ಬೇಕು ಅಂದರೆ ನೀವು ಒಂದು ಅರ್ಧ kg ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು, ಜಾಸ್ತಿ ರಫ್ ಆಗಬೇಕು ಅಂದರೆ. ಈ ಮಿಕ್ಸಿಂಗ್ ಆದರೆ ಕರೆಕ್ಟಾಗಿ ಸೂಪರಾಗಿರುತ್ತೆ ಟೇಸ್ಟು. ನೋಡಿರಿ, ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಬರೀ ನೀರು ಹಾಕ್ಕೊಂಡಲ್ಲೇ ಮಿಕ್ಸ್ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ರಿ. ಉಪ್ಪು ನೋಡ್ಕೊಂಡ್ರೆ ಹಾಕ್ಕೊಳ್ರಿ. ಕೆಜಿಗೆ 10 ಗ್ರಾಮ್ ಬೀಳುತ್ತೆ. ಇಲ್ಲ 5 kg ಮಿಕ್ಸಿಂಗ್ ಅಂದರೆ ಒಂದು 50 ಗ್ರಾಮಿಂದ 60 ಗ್ರಾಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀವು ಎಷ್ಟು ಬಿಡ್ತೀರಾ ಎಣ್ಣೆಗೆ ಅಷ್ಟು ಮಾತ್ರ ಕಲಿಸ್ಕೊಂಡು ರೆಡಿ ಇಟ್ಕೊಂಡಿರ್ಬೇಕು. ಎಣ್ಣೆ ಕಾಯೋ ತನಕ ಕಾಯಿರಿ ಒಂದು ಸ್ವಲ್ಪ. ಮಾಮೂಲಿ ಈ ಥರ ಕೈಯಲ್ಲಿ ಬಿಟ್ಟರೆ ಆಯಿತು. ಸಖತ್ತಾಗಿರ್ತಾವೆ ಟೇಸ್ಟು. ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಖತ್ ಚೆನ್ನಾಗಿರುತ್ತೆ ಟೇಸ್ಟು. 5 kg ಈರುಳ್ಳಿ, ಒಂದು ಕೊತ್ತಂಬರಿ, ಒಂದು ಪುದೀನ, ಒಂದು ಸಬ್ಬಸಿಗೆ, ಒಂದು ಕರಿಬೇವಿನ ಸೊಪ್ಪು, ಸ್ವಲ್ಪ ಗರಂ ಮಸಾಲ ಪೌಡ್ರು ಒಂದು 30 ಗ್ರಾಮ್ 40 ಗ್ರಾಮು, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಮಟನ್ ಮಸಾಲ ಕೊಟ್ಟರೆ ಸಖತ್ತಾಗಿರುತ್ತೆ ಟೇಸ್ಟು. ಮತ್ತು ಚಿಕನ್ ಕಬಾಬ್ ಪೌಡ್ರು ಹಾಕ್ಕೊಂಡ್ರೆ ಸಖತ್ ಚೆನ್ನಾಗಿ ಬರ್ತಾವೆ ಟೇಸ್ಟ್ ಅಂತೂ. ಅಲ್ಟಿಮೇಟ್ ಆಗಿರ್ತವೆ. ಟ್ರೈ ಮಾಡಿ ನೋಡಿರಿ. ತುಂಬ ಜನ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋನ. ಏನು ಗಲೀಜಿದೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಮಿಕ್ಚರ್ ಜಾಸ್ತಿ ನಮ್ಮ ಅಂಗಡೀಲಿ, ಸೈಡೆಲ್ಲ ಉದುರ್ತಾ ಇರ್ತವೆ. ಮಿಕ್ಚರ್ ಹೊಡೆಯೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಯಾವುದೇ ಕಾರಣಕ್ಕೂ ನೀರು ಮತ್ತೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಬಿಡ್ತೀನಿ ಅಂದಾಗ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಕಲ್ಸ್ಕೊಂಡು ಈ ಥರ ಕಲ್ಸ್ಕೊಂಡು ಬಿಡಿ. ಸಖತ್ ಚೆನ್ನಾಗಿ ಬರ್ತಾವೆ ಟೇಸ್ಟು. ಮಿಕ್ಸಿಂಗು ನಿಮಗೆಲ್ಲ ಪೂರ್ತಿ ಕ್ಲಿಯರಾಗಿ ಹೇಳಿದ್ದೀನಿ, ನೋಡ್ಕೊಳ್ರಿ. ಇದೇ ಥರ ಬಿಟ್ಕೊಳ್ರಿ, ಮಾಮೂಲಿ ಕೈಯಲ್ಲಿ ಬಿಟ್ಕೊಂಡ್ರೆ ಸೂಪರಾಗಿ ಬರ್ತಾವೆ ಟೇಸ್ಟ್ ಅಂತೂ. ಅಲ್ಟಿಮೇಟ್ ಆಗಿರ್ತವೆ. ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿರೋ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಇನ್ನು ಒಳ್ಳೊಳ್ಳೆ ಮಿಕ್ಚರ್ಗಳು, ಎಲ್ಲ ಥರ ವೀಡಿಯೋಗಳ್ನೂ ಅಪ್ಲೋಡ್ ಮಾಡ್ತೀನಿ. ಖಾರ ಬುಂದಿ, ಗಾರ್ಲಿಕ್ಸು, ಬಾಂಬೆ ಮಿಕ್ಚರು, ಸಣ್ಣ ಶೇವು, ದಪ್ಪ ಖಾರ, ಎಲ್ಲ ಥರ ಐಟಮು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಮಿಕ್ಚರ್ ಹೊಡೆಯೋರಿಗೆ ಈಸಿ ಆಗುತ್ತೆ. ಕರಿಬೇವಿನ ಸೊಪ್ಪು ಕಂಪಲ್ಸರಿ ಕೊಡಿ, ಅಲ್ಟಿಮೇಟ್ ಆಗಿರ್ತಾವೆ ಟೇಸ್ಟ್. ಗುರು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹೊಸ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನಿ ತಾನೇ, ಇಷ್ಟಪಡ್ತಾ ಇದ್ದೀರಾ ತಾನೇ? ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಏನ್ ಗುರು ನಿಮ್ ಬಾಧೆ? ಮಾಡ್ಕೊಳ್ಳಿ ಪ್ಲೀಸ್, ನನ್ಗೋಸ್ಕರ ಪ್ಲೀಸ್.